ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಬಂದು ಶಿವರಾತ್ರಿ ಹಬ್ಬ ಇರೋದ್ರಿಂದ ಶಿವರಾತ್ರಿ ಹಬ್ಬದ ಟೈಮ್ ಮಾಡೋಣ ಅಂತ ಹೇಳಿ ಡಿಸೈಡ್ ಮಾಡ್ಕೊಂಡ್ವಿ. ಸೊ ಬೆಳಗ್ಗೆಯಿಂದ ಮಾಡೋಣ ಅನ್ಕೊಂಡ್ವಿ, ಬಟ್ ಆಗಲಿಲ್ಲ. ಸೊ ಶಿವರಾತ್ರಿ ಅಂದ್ರೆ ರಾತ್ರಿ ಹಬ್ಬ ಮಾಡೋದಲ್ವಾ, ಸೊ ಹಾಗಾಗಿ ಮಾಡೋಣ ಅಂತೇಳಿ ಆಸೆ ಆಯಿತು. ಸೊ ಹಾಗಾಗಿ ಮಾಡಿದ್ದೀವಿ. ಸೊ ಮೊದಲಿಗೆ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಸೊ ನಾನು ಬಂದು ಫ್ಲವರ್ ಅಲ್ಲಿ ಡೆಕೋರೇಷನ್ ಮಾಡೋಣ ಅಂತ ಹೇಳಿ, ಸೊ ಫ್ಲವರ್ ಇಂದ ನಾನು ತ್ರಿಶೂಲ ಬಿಟ್ಟು ಸೊ ಲಿಂಗನ ಬಿಟ್ಟಿದ್ದೀನಿ. ಹಾಗಾಗಿ ನಾವು ಇವತ್ತು ಶಿವರಾತ್ರಿ ಆಗಿರೋದ್ರಿಂದ ಶಿವರಾತ್ರಿ ಬಗ್ಗೆ ಒಂದು ಸಣ್ಣ ಕಥೆ ತಿಳ್ಕೊಳ್ಳೋಣ. ಸೊ ಈ ಶಿವರಾತ್ರಿ ಹಬ್ಬನ ನಾವು ಏಂತಕ್ಕೋಸ್ಕರ ನಾವು ಶಿವರಾತ್ರಿ ಹಬ್ಬನ ಆಚರಣೆ ಮಾಡ್ತೀವಿ ಅಂತಂದ್ರೆ, ಈ ಒಂದಿನ ಏನಾಗುತ್ತೆ, ಬ್ರಹ್ಮ ಮತ್ತೆ ವಿಷ್ಣುವಿನ ನಡುವೆ ಒಂದು ಜಗಳ ಆಗುತ್ತೆ. ಯಾವ ವಿಷಯಕ್ಕೆ ಅಂತ ಹೇಳಿದ್ರೆ, ನಾನ್ ಶ್ರೇಷ್ಠ ನೀನ್ ಶ್ರೇಷ್ಠ ಅಂತ ಹೇಳಿ ಇಬ್ರಿಗೂ ಜಗಳ ಆಗುತ್ತೆ. ಸೊ ದೇವತೆಗಳೆಲ್ಲ ಬಂದು ಸಮಾಧಾನ ಮಾಡಕ್ಕೆ ತುಂಬಾ ಟ್ರೈ ಮಾಡ್ತಾರೆ. ಸೊ ಅವರು ಸಮಾಧಾನ ಆಗಲ್ಲ. ಹಾಗಾಗಿ ವಿಷ್ಣು ಬ್ರಹ್ಮರ ಜಗಳನ ನಿಲ್ಲಿಸು ಅಂತ ಹೇಳಿ ಶಿವನ ಹತ್ರ ಹೋಗಿ ಕೇಳ್ಕೊಳ್ತಾರೆ. ಸೊ ಅವಾಗ ಶಿವ ಬಂದು ಅಗ್ನಿ ಕಂಬದ ರೂಪದಲ್ಲಿ ಬಂದು ನಿಂತು, ನನ್ನ ಮೂಲವನ್ನ ಯಾರು ಹುಡುಕ್ತೀರೋ ಅವರೇ ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ. ಆಗ ಬ್ರಹ್ಮ ಬಂದು ಹಂಸದ ರೂಪ ತಾಳಿ ಕಂಬದ ಶಿರವನ್ನ ಹುಡುಕಲು ಮೇಲ್ಮುಖವಾಗಿ ಅಂದ್ರೆ ಮೇಲೆಗೆ ಹೋಗ್ತಾರೆ. ಸೊ ವಿಷ್ಣು ಬಂದು ವರಾವತಾರ ರೂಪನ ತಾಳಿ ಕಂಬದ ತಳಭಾಗನ ನೋಡೋದಕ್ಕೆ ಹೋಗ್ತಾರೆ. ಸೊ ಎಷ್ಟೇ ಮುಂದೆ ಸಾಗಿದ್ರು ಬ್ರಹ್ಮ ವಿಷ್ಣುವಿಗೆ ಕಂಬದ ಅಂತ್ಯ ಸಿಗುವುದಿಲ್ಲ. ಹಾಗಾಗಿ ಶಿವನ ಶಕ್ತಿ ನೋಡಿದ ವಿಷ್ಣು ಮತ್ತೆ ಬ್ರಹ್ಮಗೆ ಸತ್ಯ ಗೊತ್ತಾಗುತ್ತೆ. ಸೊ ನಾವ್ ಯಾರು ಶ್ರೇಷ್ಠ ಅಲ್ಲ, ಶಿವನ ಶಕ್ತಿನೇ ದೊಡ್ಡದು ಅಂತ ಗೊತ್ತಾಗುತ್ತೆ. ಆಗ ಏನಾಗುತ್ತೆ, ಶಿವನ ಜಡೆಯಿಂದ ಒಂದು ಕೇತಕಿ ಪುಷ್ಪ ಬಂದು ಬ್ರಹ್ಮನ ಹತ್ರ ಬಂದು ಬೀಳುತ್ತೆ. ಆಗ ಬ್ರಹ್ಮ ಕೇಳ್ತಾರೆ, ಯಾರು ನೀನು ಅಂತ. ಆವಾಗ ಪುಷ್ಪ ಹೇಳುತ್ತೆ, ಕೇತಕಿ ಪುಷ್ಪ, ನಾನು ಮೇಲೆಯಿಂದ ಕಂಬದ ಮೇಲೆಯಿಂದ ಬಿದ್ದಿದ್ದೇನೆ ಅಂತೇಳಿ ಹೇಳುತ್ತೆ. ಆಗ ಬ್ರಹ್ಮ ಬಂದು ಶಿವನ ಹತ್ರ ಬಂದು, ನಾನು ಕೇತಕಿ ಪುಷ್ಪನ ತೋರಿಸ್ಬಿಟ್ಟು ನಾನು ಅಗ್ನಿ ಕಂಬದ ಶಿರವನ್ನು ನೋಡಿದ್ದೀನಿ ಅಂತೇಳಿ ಸುಳ್ಳು ಹೇಳ್ತಾರೆ. ಸೊ ಅವರ ಸುಳ್ಳು ಗೊತ್ತಾಗುತ್ತೆ ಶಿವನಿಗೆ, ಬ್ರಹ್ಮ ಮೋಸ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಏನ್ ಮಾಡುತ್ತೆ, ಶಿವ ಬಂದು ಬ್ರಹ್ಮಂಗೆ ಶಾಪ ನೀಡ್ತಾರೆ. ಸೊ ನಿಮ್ಗೆ ಯಾವುದೇ ರೀತಿ ಪೂಜೆ ನಡೆಯೋದಿಲ್ಲ ಅಂತ ಹೇಳಿ ಶಾಪ ಕೊಡ್ತಾರೆ. ಆಗ ಆ ಒಂದು ದಿನ ಬಂದು ಮಾಘ ಮಾಸ ಚತುರ್ದಶಿ ಆಗಿರುತ್ತೆ. ಸೊ ಹಾಗಾಗಿ ಆ ದಿವಸ ಬಂದು ಶಿವ ಲಿಂಗ ರೂಪನ ತಾಳಿರ್ತಾರೆ. ಸೊ ಆ ಒಂದು ತಿಂಗಳನ್ನ ನಾವು ಮಾಘ ಮಾಸ ಚತುರ್ದಶಿನ ಶಿವರಾತ್ರಿ ಎಂದು ನಾವು ಆಚರಣೆ ಮಾಡ್ತೀವಿ. ಸೊ ಎಲ್ಲ ಪೂಜೆನ ನಾವು ಇದೇ ಟೈಮಲ್ಲಿ ಮಾಡ್ತೀವಿ, ಆದ್ರೆ ಶಿವರಾತ್ರಿನ ರಾತ್ರಿ ಹೊತ್ತು ಪೂಜೆ ಮಾಡಿ ಶಿವನ ಭಜನೆ ಮಾಡಿ ವಿಶೇಷವಾಗಿ ಹಬ್ಬನ ಆಚರಣೆ ಮಾಡ್ತೀವಿ. ಸೊ ರಾತ್ರಿ ಅಂದ್ರೆ ಕತ್ತಲು ಅಂದ್ರೆ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ಬೆಳಗಿಸು ಅಂತ ಹೇಳಿ ಶಿವನನ್ನ ಬೇಡ್ಕೊಳ್ಳೋ ದಿನ ಶಿವರಾತ್ರಿ. ಸೊ ನಮ್ಮ ಬಾಳಲ್ಲಿ ಕೆಟ್ಟದ್ದೆಲ್ಲ ಹೋಗಿ ಒಳ್ಳೇದನ್ನ ನೀಡು ಭಗವಂತ ಅಂತೇಳಿ ಶಿವನಿಗೆ ಕೇಳ್ಕೊಳ್ಳೋದೆ ಒಂದು ಶಿವರಾತ್ರಿ ಆಗಿರುತ್ತೆ. ಸೊ ಶಿವನಿಗೆ ಒಂದು ಬಿಲ್ಪತ್ರೆ ತುಂಬಾನೇ ಶ್ರೇಷ್ಠ, ಪ್ರಿಯ. ಶಿವನಿಗೆ ತುಂಬಾ ಇಷ್ಟ ಬಿಲ್ಪತ್ರೆ. ಸೊ ಬಿಲ್ಪತ್ರೆ ಇಟ್ಟು ಶಿವನ ಹತ್ರ ಬೇಡ್ಕೊಂಡ್ರೆ ನಮ್ಮ ಎಲ್ಲ ಪಾಪ ಪರಿಹಾರ ಆಗುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ಶಿವರಾತ್ರಿ ದಿನ ಇಡೀ ಉಪವಾಸ ಇದ್ದು ಜಾಗರಣೆ ಮಾಡಿ ಶಿವನ ಆರಾಧಿಸಿ ಪೂಜೆ ಮಾಡಿದ್ರೆ ಸಕಲ ಪಾಪಗಳು ಕಳೆಯುತ್ತೆ ಅಂತ ಹೇಳಿ ನಂಬ್ತೀವಿ. ಸೊ ಶಿವ ಬಂದು ಯಾವುದೇ ರೀತಿ ಆಭರಣ ಪ್ರಿಯ ಅಲ್ಲ, ಅಲಂಕಾರ ಪ್ರಿಯ ಅಲ್ಲ. ಶಿವನಿಗೆ ವಿಭೂತಿ ಅಂದ್ರೆ ತುಂಬಾ ಇಷ್ಟ. ಸೊ ನಾವು ಸರಳತೆಯಿಂದ, ಪ್ರಾಮಾಣಿಕದಿಂದ, ಒಂದೇ ಮನಸ್ಸಿಂದ, ನಿಷ್ಕಲ್ಮಶವಾದ ಮನಸ್ಸಿಂದ ಪೂಜೆ ಮಾಡಿದ್ರೆ ಶಿವ ಬಂದು ನಮ್ಗೆ ಒಲಿತಾನೆ ಅನ್ನೋದು ಒಂದು ನಂಬಿಕೆ ಇದೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಶಿವರಾತ್ರಿ ದಿನ ಶಿವನ ಭಜನೆ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಹ್ಯಾಪಿ ಶಿವರಾತ್ರಿ. ಥ್ಯಾಂಕ್ ಯು ಸೋ ಮಚ್.